ಓಡಗನ್ನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಹುಳಿಯ ಮಜ್ಜಿಗೆ ನುಂಗಿ ಮಜ್ಜಿಗೆ ಹುಳಿಯ ನುಂಗಿ ಮಜ್ಜಿಗೆಯೊಳಗಿನ ಹುಳಿಯು ರಾಯರನ್ನ ನುಂಗಿತ್ತ. ಕೋಡಗನ್ನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಡ್ಯಾಮನ್ನು ನೀರ ನುಂಗಿ ನೀರನ್ನು ಡ್ಯಾಮ ನುಂಗಿ ಡ್ಯಾಮಿನೊಳಗಿನ ನೀರು ಹೆಗಡೇನೆ ನುಂಗಿತ್ತ ನೋಡವ್ವ ತಂಗಿ. ಸಾಲ ಕೊಟ್ಟ ಪೂಜಾರಿನ ಸಾಲನೇ ಮನೆ ಕಳಿಸ್ತು ನೋಡವ್ವ ತಂಗಿ. ಚಿಕ್ಕ ಪಡಸರಿಗೆ ಸಿದ್ದುನ ಬ್ಯಾರೇಜು ಹೆಗಡೇನೆ ನುಂಗಿತ್ತ ನೋಡವ್ವ ತಂಗಿ. ಮೊನ್ನೆ ನಡೆದ ಹುಚ್ಚುಗುಂಡೆ ಮದ್ವೆಲಿ ಉಂಡೋನೆ ಜಾಣ ನೋಡ ನನ್ನ ತಂದೆ ಹರಾರ ಶ್ರೀ ಪುಂಡಲೀಕೇಶ್ವರ. ಓ, ಈ ಧ್ವನಿ ಕೇಳಿ ಎಷ್ಟು ದಿವಸ ಆಗೋಗಿತ್ತಪ್ಪ. ಏನ್ರಿ ಎಲ್ರಿ ಹೋಗಿದ್ರಿ? ಇಷ್ಟ ದಿವಸ ನಿಮ್ ದಾರಿ ಕಾದು ಕಾದು ಸಾಕಾಗೋಯ್ತು ಕಣ್ರಿ. ಅಲ್ರಿ ನೀವಿರ್ತಲೇ ಮೇಸ್ಟಿಕ್ಕು, MG ರೋಡು, ಕಲಾಸಿಪಾಳ್ಯ, ಬ್ರಿಗೇಡ್ ರೋಡ್ ಎಲ್ಲ ಬಿಕೋಂತಿತ್ತು ಕಣ್ರಿ. ಅದ್ರಲ್ಲೂ ಗಾಂಧಿನಗರ ಅಂತೂ ಸತ್ತೇ ಹೋಗಿತ್ತು ಬಿಡ್ರಿ ಅತ್ಲಾಗೆ. ಗಾಂಧಿನಗರ ಜನ ಸತ್ತಿದ್ರ ಇಲ್ಲ ಗಾಂಧಿ ನಗರನೇ ಸತ್ತಿತ್ತ? ಜನ ಇದ್ರು ಕಣ್ರಿ, ಗಾಂಧಿ ನಗರವೇ ಸತ್ತು ಹೋಗಿತ್ತು ಬಿಡ್ರಿ ಅತ್ಲಾಗೆ. ಎಲ್ಲ ಬಿದೋಗಿತ್ತು ಅಂತೀಯ? ಇಲ್ಲ ರೀ, ಎಲ್ಲ ಹಾಗೆ ಇದಾವೆ ಅಂತಿತ್ತು ಅಷ್ಟೇ ನೋಡ್ರಿ. ಎಲ್ಲಿ ಹೋಗಿದ್ರಿ? ದೊಡ್ಡ ಕತೆ ಆಗ್ಬಿಡ್ತು ಕಂಡ, ದೊಡ್ಡ ಕತೆ ಆಗ್ಬಿಡ್ತು ನಂದು. ಏನಂತ ಕತೆ ಆಗಿದ್ದು? ಜೈಲಿಗೆ ಹೋಗಿ ಬಿಟ್ಟಿದ್ದೆ ಕಣಯ್ಯ, ಜೈಲಿಗೆ ಹೋಗಿ ಬಿಟ್ಟಿದ್ದೆ. ಅವ್ರ ಜೈಲ್ಗೆ ಹೋಗಿದ್ರ? ಅಲ್ರಿ, ಜೈಲ್ಗೆ ಹೋಗಂತ ಕೆಲಸ ಏನ್ ಮಾಡಿದ್ರಿ? ನೀವೇನ್ ಕೊಲೆ ಮಾಡಿದ್ರ, ದರೋಡೆ ಮಾಡಿದ್ರ? ಕೊಲೆ ದರೋಡೆ ಮಾಡಿದ್ರು ಜೈಲಿಗೆ ಹೋಯ್ತಾರೆ ಅಲ್ಲ, ಮತ್ತೆಲ್ಲಿಗೆ ಹೋಗ್ತಾರೆ? ಡೈರೆಕ್ಟ್ ಆಗಿ ಹೋಗುದೇ ವಿಧಾನಸೌಧಕ್ಕೆ, ಪಾರ್ಲಿಮೆಂಟ್ಗೆ ಅಲ್ವೇನ್ಲ ಬೇಕೂಪ. ಹೊಸ ಸಮಾಚಾರ ನೀವು ಹೇಳ್ತಾ ಇರೋದು? ಅದೇನ್ ಹಾಗೆ? ಅದು ಹಿಂದೆ ಈಗ 20-25 ವರ್ಷದಿಂದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದವ್ರಿಗೆ ಚುನಾವಣೆ ಟಿಕೆಟ್ ಕೊಡಬೇಕು ಅಂತ ಹೈಕಮಾಂಡ್ ತೀರ್ಮಾನ ಮಾಡಿದ್ರಂತೆ. ಸರಿ, ಈಗ ಹಂಗಲ್ಲಪ್ಪ. ಮತ್ತೆ ಗುಂಡಿನ ಹೋರಾಟದಲ್ಲಿ ಗಲಾಟೆ ಮಾಡ್ಕೊಂಡು ಜೈಲಿಗೆ ಹೋದವ್ರಿಗೆ ಮುಂದೆ ಚುನಾವಣೆ ಟಿಕೆಟ್ ನೀಡಲಾಗುತ್ತೆ ಅಂತೇಳಿ ಮುಂದಿನ ಸಾರಿ ಅನೌನ್ಸ್ ಬರುತ್ತೆ ಸರ್ಕಾರಿ ಗೆಜೆಟ್ ನಲ್ಲಿ. ಅಲ್ಲಿ ಹೆಂಗೂ ನನಗೆ ವಿಧಾನಸೌಧದೊಳಗೆ ಈ ವಿಷಯ ಗೊತ್ತಾಗೋಯ್ತು. ಹೆಂಗಾನ ಮಾಡಿ ಜೈಲಿಗೆ ಹೋಗ್ಬೇಕಲ್ಲ ಅಂತೇಳಿ ಹೋಗ್ಬಿಟ್ಟೆ. ಸರಿ, ಜೈಲಲ್ಲಿ ಎಷ್ಟು ದಿವಸ ಇದ್ರಿ ನೀವು? ಒಂದು 32.5 ದಿನ ಇದ್ನಪ್ಪ. 32 ದಿನವೇ? ಅದ್ಯಾಕೆ ಜೈಲ್ಗೆ ಹೋಗಿದ್ರಿ ನೀವು? ಅದು ನನ್ನ 17ನೇ ವರ್ಷದಿಂದಲೇ ಕುಡಿಯೋಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ದೆ. ಕಳ್ಳಬಟ್ಟಿಯಿಂದ ವಾಟ್ 69 ತನಕ ತಗೊಂಡ್ ರೂಢಿ ಆಗ್ಬಿಟ್ಟಿತ್ತು. ಅದೇನಾಗೋಯ್ತು, ಹೆಂಗೋ ನಮ್ಮ ಯಜುರ್ವೇದ ಡಾಕ್ಟರ್ ಗೊತ್ತಾಗೋಯ್ತು ಈ ವಿಷಯ. ಹೇಳ್ರಿ ಮುಂದಕ್ಕೆ. ಅವ್ರೇನಂದ್ರು, ನೋಡಪ್ಪ ಆನಂದಪ್ಪ, ನೀನಿನ್ನು 2 ದಿವಸ ಕುಡಿದು ಬಿಟ್ರೆ ಸತ್ತೋಗ್ಬಿಡ್ತೀಯ. ಈಗ ನಿನ್ನ ಕರಳಲ್ಲಿ ಏನೂ ಉಳ್ಕೊಂಡಿಲ್ಲ. ಈಗ 3 ಕೋಟಿಂಗ್ ಹೋಗಿಬಿಟ್ಟಿದೆ ಕುಡಿದು. ಇನ್ನು ಒಂದೇ ಒಂದು ಕೋಟಿಂಗ್ ಉಳ್ಕೊಂಡಿರೋದು, ಅದೇ ಕಡೆದು ಕರಳಿನ ಕೋಟಿಂಗು. 2 ದಿನ ಕುಡಿದು ಬಿಟ್ರೆ ಆ ಕರಳು ಕತ್ತರಿಸಿ ಹೋಗ್ಬಿಟ್ಟು ಸತ್ತೋಗ್ಬಿಡ್ತೀಯ ಅಂತ. ಅದಕ್ಕೆ ಏನ್ ಮಾಡ್ಬೇಕು ಸ್ವಾಮಿ ಅಂತ. ಏನಿಲ್ಲ, ನೀನು 41 ದಿನ ಮಂಡಲ ಮಾಡಬೇಕು. ಏನ್ ಮಂಡಲ ಸ್ವಾಮಿ? ಅದು ಯಾವ ಪೂಜೆ ಮಾಡ್ಬೇಕು ಅಂದೆ. ಪೂಜೆ ಅಲ್ಲ ಕಣಯ್ಯ, ನೀ ಕುಡಿಯೋದೇ ಬಿಟ್ಟು ಬಿಡ್ಬೇಕು. ಒಂದೇ ಒಂದು ಉದ್ಧರಣೆ ನೀನು ಕುಡಿದು ಬಿಟ್ರೆ ಅವತ್ತೇ ನೀನು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಡ್ತೀಯ. 41 ದಿನ ಏಕಾಂಗಿ ಇರಕ್ಕಾಗಲ್ಲ, ಕುಡಿಲೇಬೇಕಾಯ್ತದೆ. ಏನ ಮಾಡೋಣ ಅಂತ ವಿಚಾರ ಮಾಡೋದ್ರಲ್ಲಿ ದೇವೇಗೌಡ್ರದ್ದು ಫೋನ್ ಬಂತು. ಈಗ ನಾನು ಕಾವೇರಿ ನದಿ ನೀರಿನ ಹೋರಾಟಕ್ಕೆ ಇಳಿದಿದ್ದೀನಿ. ನಮ್ಮ ಹಾಸನ ಜಿಲ್ಲೆಯವನಾದ ನಿನ್ನ ಬೆಂಬಲ ನನಗೆ ಬೇಕು. ಬಹಳ ಜನ ನನ್ನ ಜೊತೆಗೆ ಬಂದು ಕೂತ್ಕೋತಾ ಇದ್ದಾರೆ ಮರದ ಕೆಳಗಡೆ, ನೀನು ಬಂದು ಕೂತ್ಕೋಬೇಕು ಅಂದ್ರು. ಮರದ ಕೆಳಗಡೆ ಟೆಂಟ್ ಹಾಕೊಂಡು ಕೂತಿದ್ರು, ನಾನು ಕುಂತ್ಕೊಂಡ್ಬಿಟ್ಟೆ. ದಿನ 2 ಕೊಡ ನೀರು ಕುಡಿಯೋದು ನೋಡಪ್ಪ. ಒಳ್ಳೆ ನರಸೀಪುರದ ಹೇಮಾವತಿ ಕಾವೇರಿ ನದಿ ನೀರು, ಇದನ್ನು ಬಿಟ್ಟರೆ ಏನೂ ಇಲ್ಲ. 41 ದಿನ ನಾನು ನೀರು ಕುಡ್ಕೊಂಡು ಇದ್ದಿದ್ದೇ ತಪ್ಪಾಗೋಯ್ತು ಕಂಡ. ಹಾಗಾಯ್ತು? ಓಡೆ ಕಂಪನಿಯವರು ನನ್ನ ಮೇಲೆ ಕೇಸ್ ಹಾಕಿಬಿಟ್ರು. ಓಡೆ ಕಂಪನಿಯವರು ನಿಮ್ಮ ಮೇಲೆ ಕೇಸ್ ಹಾಕಿದ್ರೆ? ಮುಂಗಣಪ್ಪೋ, ದೊಡ್ಡ ಕಥೆ ಆಯ್ತದು. ಏನಾಯ್ತು? ನೀನು 41 ದಿವಸ ಕುಡಿಯೋದು ಬಿಟ್ಟು ಬಿಟ್ಟಿದ್ಯಲ್ಲ, ನಮ್ಮ ಫ್ಯಾಕ್ಟ್ರಿ ಗತಿ ಏನು, ನಮ್ಮ ಕೆಲಸಗಾರರ ಗತಿ ಏನು, ನಮ್ಮ ಬ್ರಾಂಡಿ ಶಾಪ್ಗಳಿರ್ತಕ್ಕಂಥ ನೌಕರದಾರರ ಗತಿ ಏನು, ಎಸೆನ್ಸ್ ಗತಿ ಏನು, ಕಲರ್ ಗತಿ ಏನು, ಇದೆಲ್ಲ ಎಲ್ಲಿಂದ ತರಬೇಕು? ಈಗ ನೀನ್ ಕುಡಿಯೋದು ಬಿಟ್ಟಿರೋದು ನೋಡಿ ಇನ್ನೂ 10 ಜನ ಕುಡಿಯೋದು ಬಿಟ್ಬಿಟ್ರೆ, ಆ 10 ಜನ ನೋಡಿ 1000 ಜನ ಕುಡಿಯೋದು ಬಿಟ್ಬಿಟ್ರೆ ನಮ್ಮ ಕಂಪ್ನಿ ಗತಿ ಏನಾಗ್ಬೇಕು? ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿದೀವಿ, ನಿನ್ನ ಮೇಲೆ ನಾವು ಆಪಾದನೆ ಮಾಡ್ತೀವಿ ಅಂತೇಳಿ ನನ್ನನ್ನು ಆಫೀಸಿಗೆ ಕರೆಸ್ಕೊಂಡ್ಬಿಟ್ರಪ್ಪ. ಸರಿ, ಆಮೇಲೆ ಆಫೀಸಿಗೆ ಕರೆಸ್ಕೊಂಡ್ರು. ನಾನಲ್ಲಿ ಕೈ ಕಟ್ಕೊಂಡು ನಿಂತಿದ್ದೆ ಅಂತ ಇಟ್ಕೊ, ಕೂರ್ಸಕ್ಕೂ ಬಿಡ್ಲಿಲ್ಲ ಅವರು. ಮುಖ್ಯಮಂತ್ರಿಗಳೇ ಅಲ್ಲಿ ಕೈ ಕಟ್ಕೊಂಡು ನಿಂತಿರ್ತಾರೆ ಅಂತಂದ ನಂದು ಯಾವ ಲೆಕ್ಕ ಅಲ್ಲ. ಆಪೆ ಪಾರಿ ನಿಂತಂಗೆ ಹಿಂಗ್ ನಿಂತ್ಕೊಂಡಿದ್ದೆ ಕೈ ಕಟ್ಕೊಂಡು. ಏನೇ ಆನಂದಪ್ಪ,
ನೀನು 41 ದಿವಸ ಕುಡಿಯೋದು ಬಿಟ್ಬಿಟ್ಟಿದ್ಯಾ, ಈಗ ನಿನ್ ಮೇಲೆ ಕೇಸ್ ಹಾಕ್ತಾ ಇದೀವಿ. ಸ್ವಾಮಿ ಕೇಸ್ ಹಾಕ್ಬೇಡಿ, ನೀವೇನಾರು ದಂಡ ಇದ್ರೆ ಹಾಕ್ಬಿಡಿ, ಹಾಕಿಸ್ಕೊತೀನಿ. ಈಗ ನೀನ್ ಕುಡಿಯೋದು ಬಿಟ್ಟಿದ್ರಿಂದ ನಮ್ಗೇನ್ ನಷ್ಟ ಇಲ್ಲ ನೋಡಪ್ಪ. ನೀನ್ 2 ಕ್ವಾರ್ಟರ್ ಕುಡಿತಿದ್ದೆ, 100 ರೂಪಾಯಿ. ನಿನ್ನ ಸ್ನೇಹಿತರು ಬಂದ್ರೆ ಅವ್ರಿಗೊಂದು 200 ರೂಪಾಯಿ ಕೊಡಿಸ್ತಿದ್ದೆ, 300 ರೂಪಾಯಿ. 43 ಎಷ್ಟಾಯ್ತು? ಹೆಚ್ಚು ಕಡಿಮೆ 12,000 ರೂಪಾಯಿ ಆಯ್ತು. ಅದು ನಮಗೆ ನಷ್ಟ ಅಲ್ಲ ಕಣಯ್ಯ. ಅದು ಯಾವ್ದು ಹಳೆ ಪೇಪರ್ ತೆಗೆದು ಕಾಸದ ಬುಟ್ಟಿಗೆ ಹಾಕಿದ ಲೆಕ್ಕ ನಮ್ಗೆ. ಆದರೆ ನೀನು ನಮ್ಮ ಸಂಸ್ಥೆಗೆ ಮಾಡಿದ ಅಪಮಾನ, ಇದನ್ನ ನಾವು ತಡ್ಕೊಳಕ್ಕಾಗಲ್ಲ. ನಮ್ಮ ಸಂಸ್ಥೆಯ ಮಾಲನ್ನ ನೀನ್ ಯಾವಾಗ ಕುಡಿದು ಬಿಟ್ಟೆ, ಜನಗಳೆಲ್ಲ ನಮ್ಮ ಬಗ್ಗೆ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ. ಏನ್ ಆನಂದಪ್ಪ ನಿಮ್ ಕಂಪನಿ ಕುಡಿದು ಬಿಟ್ಟಿದ್ದಾರೆ ಅಂತ, ನಾವು ಕುಡಿದು ಬಿಟ್ಬಿಡ್ತೀವಿ ಅಂತ. ಹೀಗಾದ್ರೆ ನಮ್ಮ ವ್ಯವಹಾರ ನಡೆಯಲ್ಲ. ಆದ್ರಿಂದ ನಿನ್ನ ಮೇಲೆ ನಾನು ಮಾನನಷ್ಟ ಮೊಕದ್ದಮೆ ಆಗ್ತೀನಿ ಅಂತ. ಆ ಕಡೆ ಸ್ವಾಮಿ, ಎಷ್ಟಕ್ಕೆ? 1 ಕೋಟಿ ರೂಪಾಯಿಗೆ ದಂಡ ಕಟ್ಟು ಬಂದ್ರ? ನನ್ನ ಮಗನೇ, ದಂಡ ಕಟ್ತಾರಲ್ಲ, ಮತ್ತೆ ದಂಡ ಕಟ್ಟಿಬಿಟ್ರೆ ನಾವು ಅಪರಾಧಿಗಳಂತೂ ಒಪ್ಪಿಕೊಂಡಂಗ ಆಯ್ತದೆ. ಅದಕ್ಕೇನ್ ಮಾಡಿದ್ರಿ? ದುಡ್ಡಿತ್ತು ಬಿಡು, 8-10 ಕೋಟಿ ರೂಪಾಯಿ ಇತ್ತು, ಕಟ್ಟಿ ಬಿಡ್ಬೋದಾಗಿತ್ತು. ಆದ್ರೆ ಜೈಲಿಗೆ ಹೋಗ್ಬೇಕಲ್ಲಪ್ಪ, ಜೈಲಿಗೆ ಹೋಗ್ಬೇಕಲ್ಲೋ ನಾನು. ಮುಂದೆ ಚುನಾವಣೆ ಟಿಕೆಟ್ಗೆ ಜೈಲಿಗೆ ಹೋಗ್ಬೇಕು, ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ಬಿಟ್ಟಿದ್ದೀನಿ. ಅವಾಗ ಜಡ್ಜ್ ಏನಂದ್ರು 1 ಕೋಟಿ ರೂಪಾಯಿ ನೀ ಕಟ್ಟಕ್ ಆಗಲ್ಲ ಅಂತಂದ್ರೆ, ನೀನೊಂದ್ ಕೆಲಸ ಮಾಡಪ್ಪ, 30 ದಿನ ನಿನಗೆ ಕಠಿಣ ಶಿಕ್ಷೆ ವಿಧಿಸ್ತಾ ಇದ್ದೀನಿ ಅಂತ ಹೇಳಿ ಜಾರಿ ಮಾಡಿಬಿಟ್ರಪ್ಪ. ಸರಿ, ಪೊಲೀಸರು ಎಳ್ಕೊಂಬಂದ್ ವ್ಯಾನ್ಗೆ ಹತ್ಸಕ್ ಬಂದ್ರು. ತಿರ್ಗಿ ಅವ್ರೇ ನನ್ನ ಒಳಗ್ ಕರ್ಕೊಂಡು ಹೋದ್ರಪ್ಪ. ಯಾರೋ ಏನೋ ಬಂದ್ರು, ಅದನ್ನ ಮುಖಾಂತರ ನನ್ ಮತ್ತೆ ಒಳಗ್ ಕರ್ಕೊಂಡು ಹೋಗ್ಬಿಡ್ಬೇಕಾ? ಮತ್ತೆ ಕರ್ಕೊಂಡು ಹೋದ್ರೆ ಸೋಡಾದು ಒಂದ್ ಕೇಸ್ ಹಾಕ್ಬಿಟ್ಟವನೇ. ದಿನಕ್ಕೆ ಏನಿಲ್ಲ ಅಂದ್ರೆ ಇವ್ರು 5-6 ಬಾಟ್ಲು ಸೋಡಾ ಮಿಕ್ಸ್ ಮಾಡ್ಕೊತಾ ಇದ್ರು. ಇವರು ಸೋಡಾ ತಗೊಳ್ಳದೇ ಇರೋದ್ರಿಂದ ನಮ್ಗೇನಂತ ಭಾರಿ ನಷ್ಟ ಇಲ್ಲ. ನಮ್ ಕಂಪನಿ ಬಗ್ಗೆ ಇವ್ರಿಗಿರೋ ಅಸಡ್ಡೆ, ಮೇಲೆ 25 ಲಕ್ಷ ರೂಪಾಯಿ ಕ್ಲೈಮ್ ಮಾಡ್ತಾ ಇದೀವಿ, ಮಾನನಷ್ಟ ಮೊಕದ್ದಮೆನ ಅಂತ ಹೇಳಿ. 25 ಲಕ್ಷ ರೂಪಾಯಿ ನೋಡ, ಸೋಡಾ ಕುಡಿದೇ ಇದ್ದಿದ್ದಕ್ಕೆ. ಶಿವ ನೀವು ದಂಡ ಕಟ್ಟಿದ್ರು? ದಂಡ ಯಾಗ್ಲಾ ಕಟ್ಲಿ, ಕೋಟಿನೇ ಕಟ್ಲಿಲ್ಲ, ಲಕ್ಷ ಎಲ್ಲಿ ಕಟ್ಟಕ್ ಹೋಗ್ಲಿ ನಾನು. ದಂಡ ಕಟ್ಟಕ್ ಆಗಲ್ಲ ಸ್ವಾಮಿ, ನಮ್ಗೆ ಅದು ನಮ್ಮ ವಂಶಕ್ಕೆ ಬಂದಿಲ್ಲ. ನಾವು ಅನುಭವಿಸಿ ಬಿಡ್ತೀವಿ, ಯಾಕೆಂದ್ರೆ ನಾವು ಅನುಭವಿಸ್ತವ್ರು, ಇಂಥ ಪಾರಂಪರ್ಯವಾಗಿ ಅನುಭವಿಸ್ತವ್ರು ನೋಡೋಣ. ಅಲ್ವೇ ಏನ್ ಅನುಭವಿಸಿದ್ವೇನೋ ನಮ್ಗೆ ಗೊತ್ತದು. ಸರಿ, ನೀನು 2 ದಿನ ಜೈಲಿನಲ್ಲಿರ್ಬೇಕಾಗತ್ತೆ, ಸಾದಾ ಶಿಕ್ಷೆ ವಿಧಿಸಿದ್ದೇವೆ ಅಂತಂದ್ರು. ಸಾದಾ ಶಿಕ್ಷೆ ಅಂದ್ರೆ ಊಟ ಇದೆ ಅಂತ ಇಟ್ಕೋ, ಊಟ ಇದೆ. ಸರಿ ಆಯ್ತು ಅಂತ ಒಪ್ಪಿಕೊಂಡೆ. ಇನ್ನೇನು ವ್ಯಾನ್ ಹತ್ತಬೇಕು ಅಂತ ಬರ್ತೀನಿ, ತಿರುಗಿ ಇನ್ನೊಬ್ಬ ಯಾವ್ದೋ ಒಂದು ಫೈಲ್ ತಗೊಂಬಂದು ಪೊಲೀಸ್ನವ್ರಿಗೆ ತೋರಿಸ್ತಾ, ಯಾರು ನಮ್ ಕರ್ಕೊಂಡ್ ಬಂದಿದ್ರು ಅದೇ ಪೊಲೀಸರು ತಿರುಗಿ ಕರ್ಕೊಂಡೋಗಿ ಕಟ್ಕಟ್ಟಲ್ಲಿ ನಿಲ್ಲಿಸ್ಬಿಡ್ಬೇಕಾ? ಆಯ್ತು ಸ್ವಾಮಿ, ಇನ್ ಅರ್ಧ ದಿವಸ ಯಾವ್ದದು ಶಿಕ್ಷೆ? ವಡೆ ಅಂಗಡಿಯವನ್ ಕೇಸ್ ಹಾಕ್ಬಿಟ್ಟವನಪ್ಪ. ವಡೆ ಅಂಗಡಿಯವನು ಕೇಸ್ ಹಾಕಿದ್ನೆ? ಏನಂತ? ದೊಡ್ಡ ಕತೆ ಅದೊಂದು. ಕ್ಯಾಂಟೀನ್ ಕಿಟ್ಟ ಹಾಕ್ಬಿಟ್ಟವ್ ನನ್ ಮೇಲೆ ಕೇಸು. ಅವನೇ ಅಲ್ವಾ ಅಖಿಲ ಕರ್ನಾಟಕ ವಡೆ ಸಂಘದ ಅಧ್ಯಕ್ಷ. ಏನಂತ? ಸ್ವಾಮಿ, ಇವನು ದಿನ ನಮ್ಮ ಹತ್ರ 15-20 ರೂಪಾಯಿ ತನಕ ವಡೆ ಬೋಂಡ ತಗೊಂಡು ಹೋಗ್ತಾ ಇದ್ರು ಕುಡಿಯೋ ಟೈಮ್ನಾಗೆ. ಈ ಯಾಕೋ 41 ದಿವಸದಿಂದ ಇವರು ನಮ್ಮ ಅಂಗಡಿ ವ್ಯಾಪಾರಕ್ಕೆ ಬರ್ತಾ ಇಲ್ಲ. ಇವ್ರು ಬರೋದ್ರಲ್ಲಿ ಒಂದು ಹುಡುಗನಾರ ಕಳಿಸಿ ತರಿಸಬಹುದಾಗಿತ್ತು, ಅದನ್ನು ಮಾಡ್ಲಿಲ್ಲ ಇವರು. ಈ ಜೀವನಕ್ಕೆ 10-15 ರೂಪಾಯಿ ವ್ಯಾಪಾರ ನಮ್ಗೆ ಬರ್ಲಿಲ್ಲ ಅಂತ ನಮ್ಗೆ ಸಂಕಟ ಇಲ್ಲ. ನಮ್ಮ ಅಂಗಡಿಗೆ ಬರದೇ ಇರುವುದು ಭಾರಿ ದೊಡ್ಡ ನಷ್ಟ. ಆನಂದಪ್ಪನವರು ಕಿಟ್ಟಂತವ ವಡೆ ತಗೊಳಕಿಲ್ಲ ಅಂತ ತಿಳ್ಕೊಂಡು ಊರ್ ಜನನು ನಮ್ಮ ಅಂಗಡಿ ತವ ಬರ್ದಂಗ ಆಗೋಗ್ಬಿಡ್ತು. ಇದರಿಂದ ನಾನು ರೊಚ್ಚಿಗೆದ್ದು ಬಿಟ್ಟು ನಾವು ಕೇಸ್ ಹಾಕ್ತಾ ಇದ್ವಿ. ನಮಗೆ ಭಾರಿ ನಷ್ಟ ಆಗಿದೆ, ಅವಮಾನ ಆಗಿದೆ. ನಮ್ಮ ಸಂಸ್ಥೆಗೆ, ಅಖಿಲ ಕರ್ನಾಟಕ ವಡೆ ಮಾರೋ ಸಂಘದ ಅಧ್ಯಕ್ಷರಿಗೆ ತುಂಬಾ ಅವಮಾನ ಆಗಿದೆ. ಆದ್ರಿಂದ ನಾವು ಇವ್ರ ಮೇಲೆ 25,000 ರೂಪಾಯಿನ ಕ್ಲೈಮ್ ಮಾಡ್ತಾ ಇದೀವಿ ಮಾನನಷ್ಟ ಮೊಕದ್ದಮೆ. ವಡೆ ತಿಂದೆ ಇದ್ದಕ್ಕೆ 25,000? ಅದು 4 ಡಬ್ಬಾ ಕಮ್ಟೆಣ್ಣೆ ಉಳ್ಕೊಂಡ್ಬಿಟ್ಟೈತೆ, ಅದನ್ನ ನಾವು ಅಡ್ಜಸ್ಟ್ ಮಾಡಬೇಕು ಅಂತೇಳಿ ಕೇಸ್ ಹಾಕ್ಬಿಟ್ಟು. ಸರಿ, ದಂಡ ಕಟ್ಲಿಲ್ಲ. ಮತ್ತೆ ಕಟ್ಲಿಲ್ಲ, ಮತ್ತೇನ್ ಮಾಡಿದ್ರಿ? ಇದಕ್ಕೆ ಎಷ್ಟು ದಿವಸ ಹಾಕ್ತೀರಾ? ಹಾಕೊಳ್ಳಿ ಸ್ವಾಮಿ, ಇಷ್ಟೇ ದಿವಸ ಇರಕ್ಕಾಗಕ್ಕಿಲ್ಲವ್ರೆ ಅಂತಂದೆ. ಬಹಳ ಹೊತ್ತು ವಿಚಾರ ಮಾಡಿ ಜಡ್ಜ್ ಸಾಹೇಬ್ರು, ಪಾಪ ನಿಯತ್ತಿನ ಮನುಷ್ಯ ಅಂತ ಕಾಣುತ್ತೆ, ಎಲ್ಲದಕ್ಕೂ ಒಪ್ಪಿಗೆಂತವನೆ ಅಂತೇಳಿ ಅರ್ಧ ದಿನ ನಿನಗೆ ಕಠಿಣವಾದ ಶಿಕ್ಷೆಯನ್ನು ವಿಧಿಸುತ್ತಾ ಇದ್ದೇನೆ ಅಂದ್ರು. ಕಠಿಣವಾದ ಶಿಕ್ಷೆ ಅಂದ್ರೆ ಹೇಗ್ರಿ? ಕುಡಿಯಕ್ಕೆ ನೀರೇ ಇಲ್ಲ ಅವತ್ತು. ಆ ಪರಿಸ್ಥಿತಿ ರೀ ನಿಮಗೆ. ನೋಡ್ಲಾ, ಕಾವೇರಿ ನದಿ ನೀರಿನ ಹೋರಾಟಕ್ಕೆ ವಿಧಾನಸೌಧದ ಮುಂದೆ ಕುಂತ್ಕೊಂಡು ತಪ್ಪಿಗೆ ಕುಡಿಯಕ್ಕೆ ಜೈಲಲ್ಲಿ ಸಹಿತ ನೀರಿಲ್ಲ ಅನ್ಬಿಟ್ರು ಕಣ. ಇರ್ಬೇಕಾಗಿತ್ತು, ನೀವ್ ಇಲ್ದೇ ಇದ್ದಿದ್ರಿಂದ ಎಂತೆಂತ ಅನಾಹುತ ಆಗೋಯ್ತು ಗೊತ್ತೇನ್ರಿ ಇಲ್ಲಿ. ನನಗೊಂದು ಫೋನ್ ಮಾಡಕ್ಕಿಲ್ವೇನ? ನೀವೆಲ್ಲಿದ್ದೀರಿ ಅಂತ ನಾನು ಫೋನ್ ಮಾಡ್ಬೇಕು ಹೇಳಿ. ಮತ್ತೆ ಜೈಲಿನಲ್ಲಿ? ಯಾವ ಜೈಲು? ತಿಹಾರ್ ಜೈಲು. ದೊಡ್ಡವ್ರನ್ನೆಲ್ಲ ಹಾಕದ ಅದೇ ಜೈಲ್ಗಲ್ವೇನ? ತಿಹಾರ್ ಜೈಲಲ್ಲಿ ಇದ್ರ ನೀವು? ಮಾಜಿ ಪ್ರಧಾನಮಂತ್ರಿ ದಿವಂಗತ ಇಂದಿರಾ ಗಾಂಧಿ ಅವರು ಇದ್ದ ಜಾಗದಲ್ಲೇ ನನ್ನ ಇಟ್ಟಿದ್ರು ಕಂಡ. ಬಾಬಾ, ಏನು ಅರ್ಥ ಸರಿ ನೀವು?
ನೆಕ್ಸ್ಟ್ ನಾನೇ ಅಲ್ವೇನಲ್ಲ ಪ್ರಧಾನಿ. ಅಮ್ಮ ಕೂತ್ಕೊಂಡ ಜಾಗದಲ್ಲೇ ಅಲ್ವೇನಲ್ಲ ನಾನು ಕುಂತ ಎದ್ದು ಬಂದಿದ್ದು. ಹಿಂಗಿದೆ ನೋಡಪ್ಪ. ಅಂತೂ ಪಾಪ ನೀವು ಜೈಲಲ್ಲಿ ಬಹಳ ಕಷ್ಟ ಅನುಭವಿಸಿದ್ರಿ ಅಂತ ಕಾಣುತ್ತೆ. ಏನ್ ಹೇಳ್ಕೊಳಕ್ ಆಗಲ್ಲ. ಈಗ ಜೈಲಲ್ಲಿ ಹಳತದ ರಾಗಿ ಮುದ್ದೆ ಒಣಕಲ್ ರಾಗಿ ರೊಟ್ಟಿ ಕೊಟ್ಟಿರ್ಬೇಕು ಅಂತ ಕಾಣುತ್ತೆ. ಏಕನಾಸಿ ನನ್ ಮಗನೇ, ಅದೆಲ್ಲ ಬ್ರಿಟಿಷ್ ಗೌರ್ಮೆಂಟ್ ಕಾಲಕ್ಕೆ ಆಗೋಯ್ತು. ಕೈದಿಗಳಿಗೆ ಅಂತ ಶಿಕ್ಷೆ ಕೊಟ್ಟಿದ್ದಕ್ಕೆ ಅವರು ಜನಗಳು ಎದುರ್ತಾ ಇದ್ರು ಆಗ. ಈಗ ಪ್ರಜಾಪ್ರಭುತ್ವ ಅಲ್ವೇನೋ ನನ್ನ ಮಗನೇ. ನಮ್ಮದೇ ದೇಶ. ಜೈಲು ಅಂದ್ರೆ ಏನು? ನಮ್ಮಂತವ್ರನ್ನ ಸುರಕ್ಷಿತವಾಗಿ ಇಡೋ ಜಾಗ ಅದು. ಯಾರ ಕೈಕಾಲು ಮುರಿದಾಕ್ಬಿಡ್ತಾರಲ್ಲ, ಅದಕ್ಕೆ ನಮ್ ಕೈಕಾಲು ಮುರಿಬಾರ್ದು ಅಂತ ರಕ್ಷಣೆ ಕೊಡೋ ಸ್ಥಳ ಜೈಲು. ಜೈಲು ಏನ್ ತಿಳ್ಕೊಂಡೆ? ಏನು ಬೋಳಿ ಮಗನೇ, 3 ಸ್ಟಾರ್ ಹೋಟ್ಲು 5 ಸ್ಟಾರ್ ಹೋಟ್ಲ್ ಇದ್ದಂಗೆ ನಮ್ಮಂತವ್ರು ಜೈಲು. ಅನುಕೂಲ ಇರುತ್ತೆ ಅಲ್ಲಿ. ನಾವ್ ಮಾಡ್ಕತೀವಪ್ಪ, ಅವ್ರು ಮಾಡ್ಕೊಳ್ದಿರ ನಾವ್ ಮಾಡ್ಕತೀವಿ. ಯಾಕೆ ಮಾಡ್ಕೋತೀರಿ ಸ್ವಾಮಿ? ಬಿರಿಯಾನಿ ತರಿಸ್ತೀವಿ, ಚಿಕನ್ ತರಿಸ್ತೀವಿ, ಕಬಾಬ್ ತರಿಸ್ತೀವಿ, ಬ್ರ್ಯಾಂಡಿ, ವಿಸ್ಕಿ, ಜಿನ್ನು, ರಮ್ಮು, ಬೇಕಾದ್ದು ಮನೆಯಿಂದ ಊಟ ತರಿಸ್ಕತೀವಲೇ. ಏನು ಖೈದಿಗಳಿಗೆ ಮನೆಯಿಂದ ಊಟವೇ? ಮತ್ತೆ ನಾವು ಮಾಡಿದ ಅಪರಾಧಕ್ಕೆ ಸರ್ಕಾರ ಊಟ ಬೇರೆ ಯಾಕೆ ಅಜಾಮತಿ ಮಾಡ್ಕೊಂತೀಯ? ನಾವು ಮಾಡಿದ ಕರ್ಮ ನಾವೇ ಅನುಭವಿಸ್ಬೇಕು. ನಾವು ಮಾಡಿದ ತಪ್ಪಿಗೆ ನಮ್ಮ ಊಟ ನಾವೇ ಮಾಡ್ಬೇಕು. ಅದನ್ನೆಲ್ಲ ತರ್ಸ್ಕೊಳಕ್ಕೆ ಅನುಮತಿ ಕೊಡ್ತಾರ ಅವರು? ಕೊಡ್ತಾರೆ. ಯಾಕೆ ಹೇಳು? ಯಾಕೆ ಹೇಳು? ಯಾಕ್ರಿ? ನಾವು ಮಾಡಿಸ್ಕೊಂಡ್ ತಂದಿದ್ದು ರುಚಿ ರುಚಿಯಾದ ಅಡಿಗೆಲಿ ಅವ್ರಿಗೊಂದ್ ಸ್ವಲ್ಪ ಸಿಗತ್ತೆ ಆಫೀಸರ್ಸ್. ಈಗ ಹೆಂಗೋ ಆರಾಮಾಗಿದ್ದಪ್ಪ. ಇಷ್ಟೇ ಅಲ್ಲ ಕಣಪ್ಪು, ಮತ್ತೆ ಸಾಯಂಕಾಲ ಬ್ಯಾಸರ ಆದ್ರೆ ಆಟ ಆಡ್ಬೋದು. ಫುಟ್ಬಾಲು, ಟೆನ್ನಿಸು, ಬಿಲಿಯಾರ್ಡ್ಸು, ಸ್ನೂಕರು ಅಂದ್ರೆ ಏನ್ರಿ? ಟೇಬಲ್ ಮೇಲೆ ಒಂದು ಬಾಲ್ನ ಕಡ್ಡಿ ತಗೊಂಡು ಈ ಕಡೆಯಿಂದ ಆ ಕಡೆಗೆ ಹಾಕಿ ತೂತೊಳಿ ಬೀಳಂಗ್ ಮಾಡಾಕಿಲ್ವಲ್ಲ, ತೂತೊಳಿ ಬೀಳಂಗೆ ಅದೇ ಸ್ನೂಕರ್ಸು. ಮೋಕರ್ಸ್ ಅಲ್ಲ. ನೀವು ಹೋದ್ಮೇಲೆ 2 ಸಾರಿ ಗೌರ್ಮೆಂಟ್ ಬಸ್ ಸ್ಟ್ರೈಕ್ ಆಯ್ತು ಕಣ್ರಿ. 2 ಸಾರಿ? ಹೌದು. ನಾನು ಹೇಳಿದ್ ಒಂದೇ ಸಾರಿ ಮಾಡಿ ಅಂತ, ಅದೇಂಗ್ 2 ಸಾರಿ ಮಾಡ್ಬಿಟ್ಟವ್ರು? 2 ಸತಿ ಯಾಕೆ ಸ್ಟ್ರೈಕ್ ಆಯ್ತು ಅಂದ್ರೆ, ಮೊದಲನೇ ಸಾರಿ ಸಬ್ ಇನ್ಸ್ಪೆಕ್ಟರ್ ಡ್ರೈವರ್ ಹೊಡೆದ ಅಂತ. ಇನ್ 2ನೇ ಸಾರಿ ಗುಂಡ ಹಾಕೊಂಡಿದ್ದ ಡ್ರೈವರು ಕಾನ್ಸ್ಟೇಬಲ್ ಹೊಡೆದ ಅಂತ. ಗುಂಡಿನ ಮಹಾತ್ಮೆ ಏನೇನೋ ಮಾಡಿಸ್ತಾ ಐತೆ. ಅಂತೂ ಈ ಸರ್ಕಾರನ ಕೆಡವ್ತಾರೆ ಕಂಡ. ಯಾವುದೋ ಒಬ್ಬ ಡ್ರೈವರ್ಗೆ ಯಾವನೋ ಹೊಡೆದ ಅಂತ ಅನ್ಬಿಟ್ಟು ಎಲ್ಲಾ ಬಸ್ಸಿನ ಡ್ರೈವರ್ಗಳು ಸ್ಟ್ರೈಕ್ ಮಾಡಿದ್ರಲ್ಲ. ಒಗ್ಗಟ್ಟು ಹಂಗೈತೆ ಕಣೋ. ನಮ್ ದೇಶದ ಮುಖಂಡ್ರೆಲ್ಲ ಒಗ್ಗಟ್ಟು, ಡ್ರೈವರ್ ಒಗ್ಗಟ್ಟೈತಿ. ಮುಂದೇಳು. ನಾಳೆ ಯಾವ್ದೋ ಒಂದು ಹೋಟ್ಲಲ್ಲಿ ಒಬ್ಬ ಹುಡುಗನಿಗೆ ಯಾವ್ದೋ ಒಬ್ಬ ಗಿರಾಕಿ ಹೊಡೆದ ಅಂತ ಅನ್ಬಿಟ್ಟು ಎಲ್ಲಾ ಹೋಟ್ಲ್ನವರು ಯಾಕೆ ಸ್ಟ್ರೈಕ್ ಮಾಡಬಾರ್ದು? ಸ್ಟ್ರೈಕ್ ಮಾಡೋದು ಬರೀ ಬಸ್ ಡ್ರೈವರು ಕಂಡಕ್ಟರ್ ಅಷ್ಟೇ ಮೀಸಲು. ಹೋಟ್ಲವರು ಸ್ಟ್ರೈಕ್ ಮಾಡ್ತಿದ್ರು, ಆದ್ರೆ ಅವ್ರು ಮಾಡಲ್ಲ. ಯಾಕೆ ಮಾಡಲ್ಲ? ಸಡನ್ ಸ್ಟ್ರೈಕ್ ಮಾಡ್ಬಿಟ್ರೆ ದ್ವಾಸೆ ಇಟ್ಟು, ಇಡ್ಲಿ ಇಟ್ಟು, ಬೋಂಡ, ಪಕೋಡ, ಪುರಿ ಪಲ್ಯ, ಚಟ್ನಿ ಎಲ್ಲ ಆರಿಸೋಗಕ್ಕಿಲ್ವಂದ ಬೇಕುಪ್ಪ. ಇವರು ಮಾಡೋರೆಯ. ಓಹೋ, ಅದ್ರ ಸಲುವಾಗಿ ಮಾಡ್ತಾ ಇಲ್ಲ. ಹೋಗ್ಲಿ ಬಿಡಿಯಪ್ಪ. ಇನ್ನು ಒಂದು ವಿಚಾರ, ಯಾವುದೋ ಒಂದು ಆಸ್ಪತ್ರೆಯಲ್ಲಿ ಯಾವುದೋ ಒಬ್ಬರು ಹೋಗಿ ಒಬ್ಬ ಡಾಕ್ಟರ್ ಹೊಡೆದ ಅಂತ ಅನ್ಬಿಟ್ಟು ಎಲ್ಲಾ ಡಾಕ್ಟರ್ಗಳು ಯಾಕೆ ಸ್ಟ್ರೈಕ್ ಮಾಡಬಾರ್ದು? ಅವ್ರು ಸ್ವಲ್ಪ ಬುದ್ಧಿವಂತರು. ಯಾವ ವಿಚಾರದಲ್ಲಿ ಮಾಡ್ತಾರೆ? ಅವರವ್ರ ಆಸ್ಪತ್ರೆ ಮಟ್ಟಕ್ಕೆ ಮಾಡ್ಕೊಂತಾರೆ. ಥ್ರೂಔಟ್ ಕರ್ನಾಟಕ ಬಂದ್ ಮಾಡ್ಸಕ್ ಹೋಗಲ್ಲ ಅವ್ರು. ಯಾಕೆ ಸ್ವಾಮಿ? ಯಾಕೆಂದ್ರೆ ಅವ್ರ ತಂಗಿರು, ಅಣ್ಣ ತಮ್ದಿರು, ಮಾವ ಬಾವ, ಅಪ್ಪ ಅಮ್ಮ ಯಾರು ಒಬ್ರು ಶುಗರ್ ಕಂಪ್ಲೇಂಟ್ನವರು, ಅಲ್ಸರ್ ಕಂಪ್ಲೇಂಟ್ನವರು ಆಸ್ಪತ್ರೆ ಸೇರ್ಕೊಂಡಿರ್ತಾರ. ಕೈಕಾಲು ಮುರ್ಕೊಂಡು ಆಕ್ಸಿಡೆಂಟ್ ಅಲ್ಲಿ. ಡಾಕ್ಟರ್ ಅಂದ್ರೆ ಅವ್ರೇನ್ ದೇವಲೋಕದಿಂದ ಇಳಿದು ಬಂದಿರಲ್ಲ, ಅವ್ರಿಗೂ ಕಾಯಿಲೆ ಕಸಾಲ ಇರ್ತದೆ. ಅವ್ರು ಬಂದು ಬಡದವ್ರು ಏನಾರ ಆಗಿ ಆಸ್ಪತ್ರೆ ಅಡ್ಮಿಟ್ ಆಗಿದ್ರೆ ಸ್ಟ್ರೈಕ್ ಮಾಡ್ಬಿಟ್ರೆ ಅಲ್ಲಿ ಡಾಕ್ಟರ್ ಅವ್ರನ್ನ ನೋಡ್ಕೊಳ್ಳದೆ ಅಲ್ಲಿ ಸತ್ತೋಗ್ಬಿಟ್ರೆ ಅವನ ಮನಸ. ನಮ್ ತಮ್ಮ ನೆಂಟ್ರಿ ಹೆಣ ಬೀಳಬಾರ್ದು ಅಂತ ಅವ್ರು ಏಕ್ದಮ್ ದಿಢೀರ್ ಎಳಿಯಕ್ಕಿಲ್ಲ. ಹೀಗೆ ಆದ್ರೆ ಮುಂದೆ ನಮ್ಮ ದೇಶ ಜನರ ಗತಿ ಏನ್ರಿ? ನೋಡಪ್ಪ, ನಮ್ ಒಳ್ಳೆ ಕಣ್ಣಿಂದ ಇನ್ನೂ ಏನೇನ್ ನೋಡ್ಬೇಕಾಯ್ತದೋ ಏನೋ. ನೋಡ್ಲ, ಹಿಂದೆ ಕುಡಿದ್ರೆ ಕೇಸ್ ಹಾಕ್ಬಿಡೋರು. ಈಗ ಹಂಗಲ್ಲ, ಕುಡಿದೆ ಇದ್ರೆ ಕೇಸ್ ಹಾಕ್ತೀನಿ ಅಂತ. ಹೆಂಗ್ ಉಲ್ಟಾಗೋಯ್ತಲ್ಲೋ ಎಲ್ಲ. ಏನೇ ಹೇಳು, ತಮಿಳ್ನಾಡು ಸರಿ ಕಂಡ್ಲ. ನೋಡ್ಲ ಜೈಲಲ್ಲಿ ತಮ್ಮನ್ನ. ಈಗ ಬ್ರ್ಯಾಂಡಿ ಅಂಗಡಿ, ಶರಾಬು ಅವು ಎಲ್ಲ ಬಿಡಿಸ್ಬಿಡ್ತಾಳಂತಲ್ವ. ನಮ್ ಕರ್ನಾಟಕದಲ್ಲಿ ಹಂಗಲ್ಲ. ದಿನಕ್ಕೆ 2 ಹೊಸ ಲೈಸೆನ್ಸ್ ಕೊಟ್ಕೊಂಡು ಹೋಯ್ತಾ ಇದೀವಿ ನಾವು ಅಂಗಡಿಗೆ. ಅವಳು ಏಕ್ದಮ್ ಸ್ಟೇಟ್ ಲೆವೆಲ್ ನಲ್ಲೇ ರದ್ದು ಮಾಡ್ತಾವಳೆ. ಹೆಣ್ಣಲ್ಲ ಕಂಡವಳು, ಗಂಡು ಕಂಡ ಹೆಣ್ಣು ಕೊಡೋದು. ನಮ್ ಕರ್ನಾಟಕದಲ್ಲಿ ನೋಡಪ್ಪ ಹೆಂಗ್ ಕೊಡ್ತಾ ಇದೀವಿ ನಾವು ಲೈಸೆನ್ಸ್ಗಳು. ಏನು? ಜುಲೈ 1ನೇ ತಾರೀಕು ಬಂತು ಅಂದ್ರೆ
ಬ್ರ್ಯಾಂಡಿ ಅಂಗಡಿಗೆ ಲೈಟಿನ ಸರ ಇಳೆ ಬಿಡೋದಿರ್ಲಿ, ಬಾಟ್ಲಿಗೆ ಮೇಲೆ ಅದು ಕಾರ್ತಿಗೆ ಮೇಲೆ ಒಂದು ಲೈಟ್ ಕುಂಡ್ರಿಸ್ಬಿಟ್ಟಿರ್ತಾರೆ. ಯಾಕೆ ಖರ್ಚಾಗ್ಲಿ ಅಂತ ಅಟ್ರಾಕ್ಷನ್. ಜೈಲಲಿತಾ ಅನ್ನೋ ಹೆಸರನ್ನ ಎಲ್ಲೋ ಕೇಳದ ಹಾಗಿದೆಯಲ್ಲ. 22 ನಿಮ್ಮ ಮಂಡ್ಯ ಜಿಲ್ಲೆ ಹುಡುಗಿ ಅಲ್ವೇನ ಜೈಲಲಿತಾ? ಮಂಡ್ಯ ಜಿಲ್ಲೆ ಹೇಳು. ಕಳ್ಳ. ಅದ್ ಯಾರ್ರಿ ಅದು? ಓ, ಹಿಂದೆ ರಣಧೀರ್ ಕಂಠೀರವ ಅಂತ ಒಂದ್ ಸಿನಿಮಾ ಬಂದಿತ್ತು, ನಮ್ಮ ರಾಜ್ಕುಮಾರ್ ಅಣ್ಣವ್ರು ಮಾಡಿದ್ದು ಗೊತ್ತೇನಲ್ಲ? ಅದರಲ್ಲಿ ಮಹಾರಾಣಿ ಪಾಲ್ಟ್ ಮಾಡಿರ್ಲ್ವೇನ ರಾಜ್ಕುಮಾರ್ ಅಣ್ಣ ಹೆಂಡತಿ ಪಾಲ್ಟು. ಸಂಧ್ಯಮ್ಮ. ಓಹೋ, ಸಂಧ್ಯಾ. ಬೋಳಿ ಮಗನೇ, ಸಂಧ್ಯಾ ಅಂತ ಮಾತಾಡ್ತಾನೆ. ಜಾಡ್ಸಿ ಎದ್ಗೊದ್ದು ಬಿಡ್ತೀನಿ ನನ್ನ ಮಗನೇ. 6.5 ಕೋಟಿ ಜನ ತಮಿಳ್ನವ್ರಿಗೆ ಮುಖ್ಯಮಂತ್ರಿ ಆಗಿರೋ ಜೈಲಲಿತಾ ತಾಯಿನ ಸಂಧ್ಯಾ ಅಂತ ಹೇಳ್ಕೊಟ್ಟಂತೆ ಬೈದ್ಯ ಬೋಳಿ ಮಗನೇ. ಏನ್ರಿ ಸಂಧ್ಯಮ್ಮ ಅನ್ಬೇಕು ಅಮ್ಮ ಅಂತ. ಅದೇ ಕಂಡ ನೆನ್ನೆ ಮೊನ್ನೆ ಬಂದ ಸಿನಿಮಾ ನಟಿ ಚಿಗವ್ವನಿಗೆ ಅಮ್ಮ ಅಂತಾರೆ. ಅವಳ ತಲೆ ಮೇಲೆ ಹೂವಾಗ್ತಾರೆ, ಅವಳ ಕಾಲು ಹೂವಾಗ್ತಾರೆ. ಅಂದಾಗ ಚೀಫ್ ಮಿನಿಸ್ಟರ್ ತಾಯಿಗೆ ಅಮ್ಮ ಅನ್ಬೇಡವಲ್ಲ, ಬೇಕು ನನ್ ಮಗನೇ. ರೇ ನಡೆಯೋರದ್ದು ನಂದನವನ ಅನ್ನಿ. ಅದು ಕಾಡಾಗಿದ್ರುವೆ ನಂದನವನ. ಸರಿ 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 ಸರಿ. ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಕರುಣಾನಿಧಿ ಅವರು ತಮ್ಮ ಸೀಟ್ಗೆ ರಾಜೀನಾಮೆ ಕೊಟ್ರಂತಲ್ಲ, ಯಾಕೆ? ಕಾರಣ ಐತೆ ಕಂಡ ಅದಕ್ಕೆ. ಏನು? ಬ್ಯಾಕ್ ಗ್ರೌಂಡ್ ಬಹಳ ಐತೆ ಅದಕ್ಕೆ. ಅದಕ್ಕೆ ರೀ ರಿಕಾರ್ಡಿಂಗ್ ನಡಿಬಾರ್ದು ಅಂತ ಬ್ಯಾಕ್ ಗ್ರೌಂಡೇ ಬಂದ್ ಮಾಡ್ಬಿಟ್ಟವ್ರು. ಹಿಂದೆ ಈ ಜೈಲಲಿತಾ ಅವರದ್ದು ಈ ಕರುಣಾನಿಧಿ ಪಾರ್ಟಿ ಅವನ್ ಯಾರೋ ತಲೆ ಕೆಟ್ಟವನು ಸೀರೆ ಬಿಚ್ಚಿಬಿಟ್ಟಿದ್ದಂತೆ. ಬಿಚ್ಚಿರಲ್ಲ, ಕೈ ಹಾಕಿದ್ರೆ ಬಿಚ್ಚದಂಗೆ ಅಲ್ವೇನ ಲೆಕ್ಕ ಅಲ್ವೇ? ಅದಕ್ಕೆ ಜೈಲಲಿತಮ್ಮ ಈಗ ಒಂದು ಹಠ ತೊಟ್ಬಿಟ್ಟವಳೆ, ಪ್ರತಿಜ್ಞೆ. ಹಿಂದೆ ಕೌರವರದ್ದು ಸತ್ಯ ನಾಶನ ಆಗ ತನಕ ನಾನು ಮುಡಿ ಕಟ್ಟಲ್ಲ ಅಂತ ದ್ರೌಪದಿ ಹೇಳ್ದಂಗೆ MGR ಅವ್ರಿಗೆ ಅವಮಾನ ಆಗಬಾರ್ದು, ಅವ್ರ ಸೀಟಲ್ಲಿ ನಾನು ನಿಂತ್ಕೋಬೇಕು ಅಂತೇಳಿ ಇವ್ರ ಪಾರ್ಟಿನ ನಾಶನ ಮಾಡೋ ತನಕ ನಾನು ಮುಡಿ ಕಟ್ಟಲ್ಲ ಅಂತ ಹಠ ತೊಟ್ಟಿ ಲೀಡಿಂಗ್ ನ ಬಂದ್ಬಿಟ್ರು. ಕರುಣಾನಿಧಿ ಅವ್ರು ಈಗ ಬುದ್ಧಿವಂತರಾಗ್ಬಿಟ್ರು. ಹಾಗೆ ನಾನು ಒಬ್ಬನೇ ಕುಂತ್ಕೊಂಡು ಅಲ್ಲಿ ಏನ್ ಮಾಡ್ಲಿ, ಈಗ ಅಷ್ಟು ಜನರ ಮುಂದೆ ನಂದು ಏನ್ ನಡೀತದೆ, ಏನ್ ಚಿಂತೆ ಮಾಡ್ಬೇಡಿ, ಅಲ್ಲಿ ಏನೇ ನಡೀತೆ ಅದನ್ನೆಲ್ಲ ಕತೆ ಬರ್ಕೊಳ್ಳಕಾರ ಒಬ್ರು ಬೇಕು. ಹೆಂಗು ನೀವು ಕತೆ ಬರೋದು ಹಿಂದೆಲ್ಲ ನಿಮ್ಗೆಲ್ಲ ಗೊತ್ತೈತೆ ಅಂತ ಹೇಳಿದ್ರೆ ಕೇಳಲಿಲ್ಲ ಇವಯ್ಯ. ಬೇಡಪ್ಪ, ಎಲ್ಲ ಸೇರಿ ಚಡ್ಡಿ ಗಿಡ್ಡಿ ಬಿಚ್ಚಿಬಿಟ್ಟಾರು, ಲೀಡಿಂಗ್ ಅವರದ್ದೇ ಇದೆ ಅಂತ ಹೇಳೋದು. ನೀನ್ ಚಿಂತೆ ಪಡಾದಂಗೆ ನೆಕ್ಸ್ಟ್ ಎಲೆಕ್ಷನ್ ನೀಂಗಳದ ಚೀಫ್ ಮಿನಿಸ್ಟರ್ ಅಂದ ಉದಯ್ ಸೂರ್ಯನ್ ಎಂಗಿಯೋ ಪೋರದಲ್ಲೇ ಅವ ಎಪ್ಪವು ಉದಯ್ ಸೂರ್ಯನ್ ದ ಉದಯ ಆಗಿಟ್ಟೇ ಇರಿಕಿರ ಅಂತೇಳಿ ಶಾಂತಿ ಸಮಾಧಾನ ಮಾಡಿ. ಹೌದು, ನಿಮ್ಮ ಮುಂದಿನ ಪ್ರೋಗ್ರಾಮ್ ಏನು? ನಾ ತಮಿಳ್ನಾಡಿಗೆ ಹೋಗಿಬಿಡ್ತೀನಪ್ಪ. ಎಲ್ಲಿಗೆ ಹೋಗೋದು ನೀವು? ಇಲ್ಲಿ ಕರ್ನಾಟಕದ ನಾನು ಉದ್ಧಾರ ಆಗಕ್ಕಿಲ್ಲ ಕಂಡ. ಅಲ್ಲಿ ಹೋಗಿ ಉದ್ಧಾರ ಆಗ್ಬಿಡ್ತೀರಾ? ತೂತು 22 ವರ್ಷದಿಂದ 18 ಜೊತೆ ಬಾಟಾಸು ಹರಿದೋಯ್ತು. ಅವನು ಉದ್ಧಾರ ಆಯ್ತಲ್ವಾಗ್ಲ. ಅಲ್ಲಿ ಹೋದ್ರೆ ಉದ್ಧಾರ ಆಗ್ಬಿಡ್ತಾರೆ. ತಮಿಳ್ನಾಡಲ್ಲಿ ಖಂಡಿತ ಉದ್ಧಾರ ಆಗ್ಬಿಡ್ತೀವಿ. ಹಾಗೆ ಈಗ ನಮ್ಮ ಕನ್ನಡದವ್ರು ಹಂದಿಯವರು ಅಲ್ಲಿ ಮಿನಿಸ್ಟರ್ ಆಗಿದ್ರ, ನಮ್ಮ ತಾಯಿ ನಾಗೇಶ್ ಅಲ್ಲಿ ಉದ್ಧಾರ ಅದ್ನ, ನಮ್ಮ ಬಿ ಸರೋಜಾದೇವಿ ಅಲ್ಲೋದ್ಮೇಲೆ ಅಲ್ವಾ ಪದ್ಮಶ್ರೀ ತಗೊಂಡಿದ್ದು, ನಮ್ಮ ಶಿವಾಜಿ ರಜನಿಕಾಂತ್ ಅಲ್ಲೋದ್ಮೇಲೆ ಅಲ್ವೇನ ಇಂಡಿಯಾ ಮಾರ್ಕೆಟ್ ಆಗ್ಬಿಟ್ಟು ಈಗ ವರ್ಲ್ಡ್ ಮಾರ್ಕೆಟ್ ಇಂಗ್ಲಿಷ್ ಪಿಕ್ಚರ್ ಮಾಡ್ತಾ ಇರೋದು. ಮನೆ ಅಳಿಯ ಕನ್ನಡ ಸಿನಿಮಾದಲ್ಲಿ ಮಾಡಿ ಆಮೇಲೆ ತಮಿಳ್ನಾಡಿಗೆ ಹೋಗಿಬಿಟ್ಟು ನಾಡೋಡಿ ಮನ್ನನ್ನಿಂದ ಈಗ ಮನ್ನನ್ನೇ ಆಗ್ಬಿಟ್ಟವಳಲ್ಲು. ನಾನಿನ್ ಕರ್ನಾಟಕದಲ್ಲಿದ್ರೆ ಮುಖ್ಯಮಂತ್ರಿ ಆಗಲ್ಲ. ಮತ್ತೇನಾಗ್ತದೆ? ಮುಖ್ಯಮಂತ್ರಿ ಎಡ್ತೀರಿ ಸೀರೆ ಒಕ್ಕೊಂಡಿರ್ಬೇಕಾಯ್ತದ. ನಾನು ರಾತ್ರಿ ಹತ್ತಿದೆ ಬೃಂದಾವನ ಎಕ್ಸ್ಪ್ರೆಸ್ ಹೊಂಟೆ. ಅಲ್ರಿ, ನೀವು ಕಮಿಂಗ್ ಬೈ ಹೆಲಿಕಾಪ್ಟರ್ ಕಮ್ ಟು ಕೆರೆಬೈಲು ಅಂತ ನನಗೆ ಟೆಲಿಗ್ರಾಮ್ ಕೊಟ್ಟಿದ್ರಿ. ನಾನು ಊರಿನ ಪ್ರಮುಖರನ್ನೆಲ್ಲ ಕರ್ಕೊಂಡು ಹಾರ ತುರಾಯಿ ತಗೊಂಡು ಸಂಪಂಗಿ ರಾಮನಗರದ ಕೆರೆ ಹತ್ರ ಬಂದ್ರೆ ನೀವೆಲ್ಲಿ ಹೋಗಿದ್ರಿ? ನನ್ನ ಮಗನೇ, ನೀನೇ ಅಲ್ಲ ಕಂಠೀರವ ಸ್ಟೇಡಿಯಂ ಮುಂದೆ ಗುಂಪು ಕಟ್ಕೊಂಡು ನಿಂತಿದ್ದು, ಹಾರ ತುರಾಯಿ ಹಿಡ್ಕೊಂಡಿದ್ದೆ. ಪಕ್ಕದಲ್ಲಿ ಅವನ್ ಯಾವನ ಪೈಜಾಮ ಜೊಬ್ಬ ಹಾಕೊಂಡಿದ್ದಲ್ಲ, 1 ಕಣ್ಣನು ಫೋಟೋಗ್ರಾಫರ್ ಬೇರೆ ಇದ್ದ ಅಲ್ಲಿ. ಅವ್ರು ಗೊತ್ತಿಲ್ವೇನ್ರಿ? ಹೊಳೆ ನರಸೀಪುರದ ಪತ್ರಾವಳಿ ಶೇಷ ಆದ್ರಿ ಅಲ್ವೇನ್ರಿ? ಶೇಷ ಹಂಗಾಗವನ ಅವನ್ನೇ ಹಿಡ್ಕೊಟ್ಟು 10 ಲಕ್ಷ ತಗೊಂಬರೋಣ ಅಂತ ಮಾಡ್ಕೊಂಡಿದ್ದಲ್ಲಪ್ಪ ನಾನು. ಈಗ ಒಂದ್ ಕೆಲಸ ಮಾಡೋಣ, ಏನು 1 ಕಣ್ಣು ಯಾರದ್ದಿರುತ್ತೆ ಅವ್ನ್ ಹಿಡ್ಕೊಂಡೋಗಿ ಕೊಟ್ಬಿಟ್ಟು 10 ಲಕ್ಷ ತಗೊಂಡ್ಬಿಡೋದು. ಹಾಗ ಮಾಡ್ಬೇಕಾದ್ರೆ 100 ಜನ ಹಿಡ್ಕೊಂಡು ಹೋಗ್ಬೋದು ಗೊತ್ತೇನ್ರಿ, ಆದ್ರೆ ಒರಿಜಿನಲ್ ಬೇಕು. ಬೇಕು ಅಂತೀಯ? ಏನು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದ್ರೆ ಅಷ್ಟು ದಡ್ರು ಅಂತ ತಿಳ್ಕೊಂಡಿದಾರ ನೀವು? ಅದ್ರಲ್ಲ ಸ್ವಲ್ಪ ಲೇಟು. ಇನ್ನ ಈ ರಪ್ಪು ಹಿಡಿಯಕ್ಕಾಗಿಲ್ವಲ್ಲ, 3 ಜನ ಮುಖ್ಯಮಂತ್ರಿಗಳ ಬದಲಾವಣೆ ಆದ್ರು. ರಾಮಕೃಷ್ಣ ಹೆಗಡೆ ಅವ್ರು ಹಿಡಿತೀನಿ ಅಂದ್ರು ಹಿಡಿಲಿಲ್ಲ. ವೀರೇಂದ್ರ ಪಾಟೀಲ್ ಹಿಡ್ದೇ ಬಿಡ್ತೀನಿ ಅಂತ ಬಸಲಿಂಗಪ್ಪನವ್ರಿಗೆ ಹೇಳಿದ್ರು. ಬಸಲಿಂಗಪ್ಪ ಕಾಡೆಲ್ಲ ತಿರ್ಕೊಂಬಂದ ಹಿಡಿಯಕ್ಕಾಗ್ಲಿಲ್ಲ.
ಇನ್ನು ಬಂಗಾರಪ್ಪನವ್ರು ಬಂದು ಹತ್ತತ್ರ 1 ವರ್ಷ ಆಗ್ತಾ ಬಂತು, ಅವ್ರು ಹಿಡಿಯಕ್ಕಾಗ್ಲಿಲ್ಲ. ಲೇಟು ಹಿಡಿತಾರೆ, ಲೇಟು. ಯಾವನ್ನೊಬ್ಬನ ಹಿಡ್ಕೊಂಡ್ ಬಂದ್ಬಿಡ್ತಾರೆ ಕಡೆಗೆ. ಆಮೇಲೆ ಅವನು ಯಾವನ ಕ್ಯಾಮ್ರಾ ತಗ್ಲಾಕಿ ನಿಂತಿದ್ದಲ್ಲ, ಇದನ್ನೆಲ್ಲ ನೋಡಿ ನನ್ಗೆ ಅನುಮಾನ ಬಂದ್ಬಿಡ್ತು. LTT ಗುಂಪಿನ ಕರ್ನಾಟಕ ಬ್ರಾಂಚ್ ಏನಾರು ಓಪನ್ ಆಗ್ಬಿಟ್ಟಾಯ್ತಾ ಇಲ್ಲಿ? ಸರಿ, ಬೇಡ ಅಂತೇಳಿ ಮೈಸೂರು ರೋಡ್ ನಲ್ಲಿರೋ ಪೊಲೀಸ್ ಟ್ರೈನಿಂಗ್ ಫೀಲ್ಡ್ ನಲ್ಲಿ ಹೆಲಿಕಾಪ್ಟರ್ನ ಇಳಿಸ್ಬಿಟ್ಟು ಸದಾಶಿವನಗರಕ್ಕೆ ವಾಕಿಂಗ್ ಮಾಡ್ಕೊಂಡು ಹೋಗ್ಬಿಟ್ನಪ್ಪ. ಯಾಕೆ ವಾಕಿಂಗ್ ಮಾಡಕ್ಕೆ ಸದಾಶಿವನಗರ ಒಂದೇ ಬೇಕಾ? ಚಿಕ್ಕಪೇಟೆ, ಬಳೆಪೇಟೆ, ಅವಿನ್ಯೂ ರೋಡ್ ಇವೆಲ್ಲ ಆಗೋದಿಲ್ವಾ? ಚಿಕ್ಕಪೇಟೆ ಬಳೆಪೇಟೆಯಲ್ಲಿ ಯಾರು ವಾಕಿಂಗ್ ಮಾಡ್ತಾರೆ ಅಲ್ಲ, ನಿಧಾನವಾಗಿ ಹೋಯ್ತಾ ಇದ್ರೆ ಡ್ಯಾಸ್ ಹೊಡ್ಕೊಂಡು ಹೋಯ್ತಾ ಇರ್ತೀವಿ ಅಲ್ಲಿ. ಒಟ್ನಲ್ಲಿ ತರಿಸಿದ್ದ ಹಾರ ತುರಾಯಿ ಎಲ್ಲ ಹಾಳು ಮಾಡಿದ್ರಿ ನೀವು. ಈ ಸಾರಿಯಿಂದ ಯಾರಿಗೂ ಹಾರ ತುರಾಯಿ ಹಾಕೋದಕ್ಕೆ ಹೋಗಬಾರ್ದು. ಯಾಕ್ರಿ? ಹಾಕಿದವನ್ಗೆ 10,000, ಹಾಕಿಸ್ಕೊಂಡವನ್ಗೆ 5,000 ದಂಡ ಅಂತ ಡೆಲ್ಲಿಯಿಂದ ಹೊಸ ಕಾನೂನು ಮಾಡಿಸ್ಬಿಡ್ತೀನಿ. ಅಯ್ಯೋ, ಇದೇ ಕಾನೂನ್ನ ಮೊದಲೇ ಮಾಡಿದ್ರೆ ನಮ್ಮ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಆದ್ರೂ ಉಳಿತಾ ಇದ್ರಲ್ರಿ. ಇನ್ನೂ ನಮ್ ಜನರಿಗೆ ಅನುಭವ ಆಗಿರಲ್ಲ ಕಂಡ, ಇನ್ನು ಕೆಟ್ಟಿರಲ್ಲ ಬುದ್ಧಿ ಬರೋದಕ್ಕೆ. ಈಗಾಗದೆ ನೋಡು. ಹೌದು, ಕತ್ಲಲ್ಲಿ ಬಂದು ಪೊಲೀಸ್ ಪೆರೇಡ್ ಗ್ರೌಂಡ್ ಅಲ್ಲಿ ಇಳಿದ್ರಲ್ಲ, ಏನ್ ಅನ್ಯಾಯ ರೀ ಇದು? ಅನ್ಯಾಯ ನಡೆಯದೆ ಕತ್ಲಲ್ಲಿ ಕಂಡ ಬೇಕುಪ. ಪರಮೇಶಿ, ಬ್ರಿಟಿಷ್ನವರು ಭಾರತಕ್ಕೆ ಮಧ್ಯರಾತ್ರಿ ಕತ್ತಲಿನಲ್ಲಿ ಸ್ವಾತಂತ್ರ್ಯ ಕೊಟ್ಟಿದ್ದೇ ಅನ್ಯಾಯ ಅಲ್ವೇನ? ಅವರು ಕತ್ತಲಲ್ಲಿ ಸ್ವಾತಂತ್ರ್ಯ ಕೊಟ್ರು ಅಂತ ಅದನ್ನ ನಮ್ಮ ಸ್ವಂತಕ್ಕೆ ಎಷ್ಟು ಜನ ಬಳಸ್ಕೊಂಡವ್ರೆ ಗೊತ್ತ? ಕಳ್ಳರನ್ನ, ಕರೀಮ್ರನ್ನ, ಸಂಸ್ಕೃತಿಯವ್ರನ್ನ ಬೆಳೆಸ್ತಾ ಇದ್ದಲ್ಲ. ಅಡಕಸುಬಿ ನನ್ನ ಮಗನೇ, ರಾಜಕಾರಣಿಗಳ ಪಕ್ಷ ಬದಲಾಯಿಸೋದೇ ಕತ್ತಲೆ ಹೊತ್ನಲ್ಲಿ ಅಲ್ವ? ಇನ್ನ ಒಂದ್ ವಿಷಯ ಗೊತ್ತಿಲ್ವಾ? ಏನ್ರಿ ಅದು? ಇಡೀ ನಮ್ಮ ಭಾರತ ದೇಶದ ಅತಿ ಲಾಭದಾಯಕ ವ್ಯಾಪಾರಗಳೆಲ್ಲ ನಡೆಯದೆ ಶ್ರೀಮಾನ್ ಕತ್ತಲೇಶ್ವರ ನಾಟ್ಯ ಸಂಘದ ಸನ್ನಿಧಿಯಲ್ಲಿ. ಅದ್ಯಾಕೆ ಹಾಗೆ? ಟ್ಯಾಕ್ಸ್ ಡಿಪಾರ್ಟ್ಮೆಂಟು ಕತ್ಲೊತ್ನಲ್ಲಿ ಡ್ಯೂಟಿ ಮಾಡಕ್ಕಿಲ್ಲ, ಅದಕ್ಕೆ. ನೀವೇನಾದ್ರೂ ಪ್ರಧಾನಿ ಆಗ್ಬಿಟ್ರೆ ಅದನ್ನೂ ಮಾಡಿಸ್ತೀರಾ ಅಂತ ಕಾಣುತ್ತೆ. ಎಲ್ಲ ಸರ್ಕಾರಿ ಆಫೀಸ್ನಾಗೂ ಫ್ಯಾಕ್ಟ್ರಿ ಹಂಗ್ ಮಾಡಿ ಹಗಲು ರಾತ್ರಿ ಶಿಫ್ಟ್ ಹಾಕ್ಸ್ಬಿಟ್ಟು ಪಂಚಿಂಗ್ ಸಿಸ್ಟಮ್ ಮಾಡಿಸ್ಬಿಟ್ಟು ದಿನದಲ್ಲಿ ಇಂಥವ್ರು ಇಷ್ಟು ಕೆಲಸ ಮಾಡಲೇಬೇಕು ಅಂತ ನಿಗದಿ ಮಾಡಿಬಿಟ್ಟು ನಿಗಾ ಮಡ್ಗಾಕೆ ಅಂತ ಸೆಕ್ಯೂರಿಟಿ ಗಾರ್ಡ್ಸ್ನ ಇಟ್ಟು ಹೋಗ್ತಾ ಬರ್ತಾ ಗೇಟ್ನಲ್ಲಿ ಎಂಟ್ರಿ ಹಾಕ್ಸೋ ಹಂಗ್ ಮಾಡಿ ಸಾರ್ವಜನಿಕರ ಕೆಲಸನ ಚಿಟಿಕೆ ಹೊಡೆಯೋದ್ರಲ್ಲಿ ಮುಗಿಯಂಗ್ ಮಾಡಲಿಲ್ಲ. ಕೇಳ ಆಮೇಲೆ ನನ್ನ ಕೇಳ ಬಾಗಲ ಬೀಗದ ಕೈ ಅಮ್ಮವ್ರ ಹತ್ರ ಇದೆ, ಅವರು ಡೆಲ್ಲಿನಲ್ಲಿದ್ದಾರೆ. ಹೇಗ್ರಿ ಬಾಗ್ಲು ತೆಗೆಯೋದು? ದೊಡ್ಡ ಮನುಷ್ಯರ ಮನೆ ದರೋಡೆ ಮಾಡೋ ದೊಡ್ಡ ದರೋಡೆಕಾರನ್ ಕೇಳು, ಇಲ್ಲ ಕಾಡ್ನಲ್ಲಿ ಹಗಲ್ ದರೋಡೆ ಮಾಡ್ತಿರೋ ನನ್ನ ಹಳೆ ಫ್ರೆಂಡು ಮಾದೇಶ್ವರನ ಬೆಟ್ಟದ ವೀರಪ್ಪನ್ ಕೇಳು, ಹೇಳ್ಕೊಡ್ತಾನೆ. ಪಾಸ್ ಕೇಳೋ ಪೊಲೀಸ್ನವ್ರಿಗೆ ಮೋಸ ಮಾಡಿ ವಿಧಾನಸೌಧ ಒಳಗೆಲ್ಲ ಓಡಾಡ್ತಿದ್ದ ಭೂಪ ನಾನು. ಜೈಲ್ನಲ್ಲಿ ಬಿದ್ದು ಸಾಯ್ತಿದ್ದ ದೋಸ್ತು ಆ ಶೋಭರಾಜಂಗೆ ಬೀಗ ಒಡೆದು ಓಡಿಸಿ ಜೀವ ಕಾಪಾಡಿದವನಲ್ವೇಲ್ಲ ನಾನು. ನನ್ನ ಮಗನೇ, ಈ ಪುಟ್ಗೋಸಿ ಡೋರ್ ಲಾಕ್ ಹೊಡೆಯೋದು ಬಹಳ ಕಷ್ಟನೇ ಅಲ್ಲ. ಈಗ ಹೆಂಗ್ ತೆಗಿತೀನಿ ಈ ಕೂದ್ಲಿಂದ? ಏನ್ರಿ ಇದು? ನಿಮ್ ನೆರೆದ ಕೂದಲಲ್ಲಿ ಫಟ್ ಅನ್ನಿಸ್ಬಿಟ್ರಲ್ಲ. ಈ ನೆರೆತು ಕೂದಲಾಗಿರೋ ಶಕ್ತಿ ಜಪಾನ್ ಮೇಡ್ ಮಳೆಗೈತಾ ಅಂತ ಕೇಳ ಮಡಗಲ ಎತ್ತಿ ಒಳಗೆ ಏನ ಎತ್ಕೊಂಡ್ ಬಂದಿದೀಯಲ್ಲೋ ಸಾಮಾನುಗಳನ್ನ. ಬಾಬಾ, ಏನ್ರಿ ಇಷ್ಟೊಂದು ಭಾರ ಇದೆ? ಬರ್ತಾ ಬೊಂಬಾಯಿನಿಂದ ಬಂಗಾರದ ಬಿಸ್ಕತ್ ಹೊತ್ಕೊಂಡು ಬಂದಿರ ಹೇಗೆ? ಹುಚ್ಚು ನನ್ನ ಮಗನೇ, ಬೊಂಬಾಯಿನಲ್ಲಿ ಬಂಗಾರ ಎಲ್ಲ ಇತ್ತ, ಇದ್ದಿದ್ರೆ ಇಷ್ಟೊಂದು ರೇಟ್ ಏರ್ತಿತ್ತೇನಲ್ಲ. ಮಗಲ್ ಮಾಡ್ಕೊಂಡು ಬಂದಿರೋದೆಲ್ಲ ಅಲ್ಲಿಗೆ ಅಂತ ಬರೋದಲ್ಲಿಗೆ. ಆದ್ರೆ ಈಗೆಲ್ಲ ಎಲ್ಲೈತೆ, ಎಲ್ಲಿ ಬರ್ತಾ ಐತೆ, ಬರ್ತಾ ಇಲ್ಲ. ಕಾರಣ ಪರದೇಶದವ್ರ ತವ ಬಂಗಾರ ಎಲ್ಲೆಲ್ಲ ಐತೆ. ಅವ್ರ ತಾವ ಇದ್ದಿದ್ರೆ ನಮ್ ಸರ್ಕಾರ ತವ ಯಾಕಲ 20 ಟನ್ ಚಿನ್ನ ತಗಂತ ಇದ್ರು. ಅದು ನಮ್ಮ ದೇಶದವ್ರು ಮಾಡಿರೋ ಸಾಲ ಎಲ್ಲಿ ತೀರ್ಸೋಲ್ವೋ ಅಂತ ಅಡವು ಹಾಕೊಂಡಿರೋದು ಅಲ್ರಿ. ಹೀಗೆ ಆದ್ರೆ ಮುಂದೆ ನಮ್ಮ ದೇಶದಲ್ಲಿ ಬಂಗಾರದ ಸ್ಥಿತಿ ಏನ್ರಿ? ನನ್ನ ಮಗನೇ, ನಮ್ಮ ದೇಶದ ರಾಜಕೀಯ ಎಲ್ಲ ತಲೆ ಕೆಳಕ್ಕಾಗಿ ತರಲೆ ಪಕ್ಷದವ್ರು ಬಂದು ಡೆಲ್ಲಿ ಖಜಾನೆ ಬಾಗಲ್ ತೆಗೆದಾಗ ಕಾಣೋ ಬಂಗಾರನೆಲ್ಲ ಬಾಚ್ಕೊಂಡು ಜಾಗ ಖಾಲಿ ಮಾಡಿಬಿಡ್ತಾರೋ ಅಂತ ನಮ್ಮ ಮಾಜಿ ಪ್ರಧಾನಿ ಚಂದ್ರಶೇಖರಯ್ಯನವರು ಯೋಚನೆ ಮಾಡಿ ಮಾಡಿ ಈ ಕಳ್ಳ ಸಾಗಾಣಿಕೆ ಮಾಲ್ನೆಲ್ಲ ಹಿಡ್ದಾಕಿದೀವಲ್ಲ ಚಿನ್ನನ, ಇದನ್ನ ಸಾಲನಾರು ತೀರಿಸ್ಬಿಡೋಣ ಅಂತೇಳಿ ಕೊಟ್ಬಿಟ್ಟವ್ರೆ. ಹೌದಾ? ಸಾಲ ತೀರಿಸ್ಬಿಟ್ರು ನೋಡು. ಇದಕ್ಕಾಗಿ ನಾವು ಅವ್ರನ್ನ ಅಪ್ರಿಸಿಯೇಟ್ ಮಾಡ್ಬೇಕು. ಅಪ್ರಿಸಿಯೇಟ್ ಅಲ್ರಿ, ಅಪ್ರಿಸಿಯೇಟ್ ಅದನ್ನು ಅಲ್ರಿ.
ರೂಪಾಯಿನ ಬೆಲೆ ಇಳಿಸ್ಬಿಟ್ಟಿದಾರಲ್ಲ, ರೂಪಾಯಿ ಇಲ್ದಂಗ ಆಯ್ತಲ್ರಿ. ಒಳ್ಳೇದಾಯ್ತು ಬಿಡಪ್ಪ, ನಮ್ ದೇಶ ಮುಂದುವರೆದ ಜನಕ್ಕೆ ಇದೇ ಸಾಕ್ಷಿ. ಇಲ್ಲೇ ಇವ್ರ ಇದೇನ್ರಿ ಹೀಗಂತೀರಿ? ₹1 ತಗೋತಿದ್ರು ನಾವೆಲ್ಲ ಚಿಲ್ಲರೆ ಮನುಷ್ಯರಾಗ್ತಿದ್ವಿ. ಈಗೆಲ್ಲ ನಾವು ದೊಡ್ಡ ಮನುಷ್ಯರು ಕಂಡ ಪಾರಿನ ದೇಶದವ್ರ ನಾವೀಗ. ಹೇಗೆ? ರೂಪಾಯಿ ನೋಟ್ ಇಲ್ಲ ಅಂತ ಹೇಳಿದಲ್ಲ, ಹೌದು. ಇಲ್ವೇ ಇಲ್ಲ. ಇನ್ನೇನಿದ್ರು ₹10, ಅದು ಕೆಳಗಿನ ವ್ಯವಹಾರನೇ ಇಲ್ಲ. ಮತ್ ಈಗಿರೋ ಕರೆನ್ಸಿ ನೋಟಿನ ಗತಿ ಏನ್ರಿ? ಕರೆನ್ಸಿ ನೋಟ್ ಎಲ್ಲ MG ರೋಡ್ ನಲ್ಲಿ ಆವಾಡ್ಸೋರಿದಾರಲ್ಲ, ಅವ್ರ ತಾವ್ ಹೋಯ್ತದೆ. ಅವ್ರ ಹಳೆ ನಾಣ್ಯನ 1ಕ್ಕೆ 2 ಮಾರ್ತಾರಲ್ಲ, ಹಂಗೆ ನಮ್ ದೇಶದಲ್ಲಿ ನೋಟಿಂಗ್ ಇತ್ತು. 1ಕ್ಕೆ 2, 1ಕ್ಕೆ 2 ಬಂದ್ರಪ್ಪು ಅಂತ ಕಾರದ ಕೊಟ್ಬಿಡ್ತಾರೆ. ನಾಲ್ಕು ದಿನ ಮನೇಲಿ ಯಜಮಾಂತಿ ಇರೋಲ್ಲ ಅಂತ ಗೊತ್ತಾದ್ರೆ ಕಳ್ಳರು ಕಿಂಡಿ ಮಾಡಿ ಕದಿಯೋಕ್ ಶುರು ಮಾಡಿದ್ರೆ ಕೆಲಸದವರು ಪಬ್ಲಿಕ್ ಆಗಿ ಬಾಗಿಲು ತೆಕ್ಕೊಂಡು ವಾಸ ಮಾಡಕ್ ಶುರು. ಇದೇನ್ ಮನೇನಾ ಇಲ್ಲ 24 ಗಂಟೆನೂ ಓಪನ್ ಆಗಿರೋ ಪೊಲೀಸ್ ಸ್ಟೇಷನ್ ಅಂತ? ಏ ಪರಮೇಶಿ, ಲೋ ನಿದ್ದೆ ಮಾಡಿ ಸಾಕು, ಹೇಳೋ ಮೇಲೆ. ಅರೆ ಅಮ್ಮವ್ರು ಯಾವಾಗಮ್ಮ ಬಂದ್ರಿ ಡೆಲ್ಲಿಯಿಂದ? ಎಲ್ಲಿ ನಿಮ್ ಲಗೇಜ್? ಲಗೇಜ್ ಮನೆ ಹಾಳಾಯ್ತು. ನಂಗ್ ಮೊದ್ಲು ನಿಜ ಹೇಳು, ಬೀಗದ ಕೈ ನನ್ನ ಹತ್ರ ಇತ್ತಲ್ಲ, ಬಾಗಿಲು ಹೇಗೋ ತೆಗ್ದೆ? ಯಾಕೋ ತೆಗ್ದೆ? ಅದನ್ನ ಯಜಮಾನ್ರನ್ನೇ ಕೇಳ್ಬೇಕಮ್ಮ. ಯಜಮಾನ್ರು? ಯಾವ ಯಜಮಾನ್ರು? ಇದೇನಮ್ಮ ಹೀಗಂತೀರಿ? ನಿಮ್ 3ನೇ ಯಜಮಾನ್ರು, ನಮ್ಮ ಹೋಟೆಲ್ ಯಜಮಾನ್ರು. ಅವ್ರು ಯಾವಾಗ್ಲೂ ಬಂದ್ರು ಡೆಲ್ಲಿಯಿಂದ? ನಮ್ಮ ಶಾನ್ಭೋಗ್ ನರಸಿಂಹಯ್ಯನವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ ಕೂಡ್ಲೆ ಅಲ್ಲಿ ಇನ್ನೇನ್ ಕೆಲಸ ಅಂತ ವಾಲ್ಟ್ ಬಂದ್ಬಿಟ್ಟೆ. ಅದ್ಯಾರು? ರೇ ಹಳ್ಳಿ ಶಾನ್ಭೋಗ್ರಲ್ಲ, ಇಡೀ ಇಂಡಿಯಾಕ್ಕೆ ಶಾನ್ಭೋಗ್ರು ನಮ್ ನರಸಿಂಹಯ್ಯನವರು. ಯಾರು? ಕಿತ್ತೇನೆ ಶಾನ್ಭೋಗ್ರು ನರಸಿಂಹಯ್ಯನವ್ರೆ? ಅಲ್ಲ ಕಂಡ, ನಮ್ ಪ್ರಧಾನಿ ನರಸಿಂಹಯ್ಯನವರು ವಶಿ ಅವ್ರು ಹಂಗೆ ಕಾಣ್ತಾರೆ ಶಾನ್ಭೋಗ್ರು ಕಂಡಂಗೆ. ರೀ, ಅವ್ರ ವಯಸ್ಸಾದವ್ರು ಅಲ್ಲ, ನರಸಿಂಹಪ್ಪನೂ ಅಲ್ಲ. 21ನೇ ಶತಮಾನದ ಭವಿಷ್ಯ ಭಾರತದ ಬೃಹತ್ ಜನಸಮೂಹ ಆರಿಸಿ ತಂದಿರೋ ಶಿಸ್ತಿನ ಯುವಕ, ಕಾಂಗ್ರೆಸ್ ಪಕ್ಷದ ನಿಯತ್ತಿನ ಸೇವಕ ಮಿಸ್ಟರ್ PV ನರಸಿಂಹರಾವ್, ಆಂಧ್ರದ ಕೇಸರಿ, ಹಿಂದಿ ಪ್ರಿಯ. ಅದಕ್ಕೆ ನಾನು ಹೇಳಿದ್ದು ಅವ್ರಿಗೆ ಶಾನ್ಭೋಗ್ರು ಅಂತ. ಶಾನ್ಭೋಗ್ರು ಅಂದ್ರೆ ಯಾರು? ಬುಲ್ಡೆ ಕೆಲಸ ಮಾಡೋರು ಶಾನ್ಭೋಗ್ರು. ಇವ್ರು ದೊಡ್ಡ ಶಾನ್ಭೋಗ್ರು. ಲೇ ಪರಮೇಶಿ ಒತ್ಲಾ ಏನ್ರಿ? ಅವ್ರ ಟೇಪ್ ರಿಕಾರ್ಡರ್ ಬಟನ್ ಒತ್ಲಾ, ಓಪನ್ ಮಾಡ್ಬಿಟ್ಟವಳೆ. ನಾಳೆ ಗಂಟೆ ಹೊಡ್ಕಂತ ಇರ್ತದೆ. ಅದಿರ್ಲಿ, ಎಲೆಕ್ಷನ್ ಮುಗಿದು ಇಷ್ಟ ದಿನ ಆದ್ರೂ ಮನೆ ಕಡೆ ಜ್ಞಾಪಕನೇ ಇಲ್ದೆ ಡೆಲ್ಲಿನಲ್ಲೇ ಕುತ್ಕೊಂಡು ಏನ್ರಿ ಮಾಡ್ತಾ ಇದ್ರಿ? ಎಲೆಕ್ಷನ್ ಏನ್ ಸ್ವೆಟರ್ ಇಲ್ಲ ಲೆದರ್ ಗುರುವೆ? ಅಲ್ಲ, ಮತ್ತೆ ಕೆನಾಡ್ ಸರ್ಕಸ್ ಚೌಕದಲ್ಲಿ ಒಂದು ಬಾರ್ಬರ್ ಶಾಪ್ ಓಪನ್ ಮಾಡಕ್ಕೆ ಒಂದು ಒಳ್ಳೆ ಕಾರ್ನರ್ ಸೀಟ್ ನೋಡ್ತಾ ಇದ್ದೆ. ಇಡ್ತಾನೆ ನಿಮ್ಗೆ ಯಾಕಂತ ಕೆಲಸ? ನನ್ನ ಮಗನೇ, ಇವತ್ತಿಗೆ ಅದು ಒಂದು ಒಳ್ಳೆ ಬಿಸಿನೆಸ್ ಅಲ್ವೇಲ್ಲ. ಲೆಕ್ಕ ಮಾಡಂಗಿಲ್ಲ, ಬಿಲ್ ಕೊಡಂಗಿಲ್ಲ, ಟ್ಯಾಕ್ಸ್ ಅಂತೂ ಕಟ್ಟಂಗೆ ಇಲ್ಲ. ಬಂದಿದ್ದೆಲ್ಲ ಬುಟ್ಟಿಗೆ ತುಂಬೋದು, ತಿರುಪ್ತಿ ಕಳಿಸ್ತಾ ಇರೋದು. ಚುನಾವಣೆ ಮುಗಿದ ಮೇಲೆ ರಾಜಕಾರಣಿಗಳಿಗೆ ಡೆಲ್ಲಿನಲ್ಲಿ ಏನ್ಲಾ ಕೆಲಸ? ಸೆಂಟ್ರಲ್ ನಾಟಕ ಸಂಘದಲ್ಲಿ ಪಾಲ್ಟ್ ಮಾಡೋ ಕಲಾವಿದನ್ನ ಹುಡುಕೋದು. ಅಂದ್ರೆ ಸೆಲೆಕ್ಷನ್ ಮಾಡೋದು. ಅದನ್ನ ಮಾಡಕ್ಕೆ ಅನುಭವ ಇರೋ ನನ್ನಂತನ್ ಕರೀತಾರೆ. ಇದುವರೆಗೂ ನನ್ನ ಬಿಟ್ಟು ಯಾವ್ದಾರ ಲೋಕಸಭೆ ದರ್ಬಾರ್ ಸೀನು ಶುರು ಮಾಡವ್ರೆಲ್ಲ. ಒಂದ್ ಸಾರಿನಾದ್ರೂ ನಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗಿ ನೀವು ಮಾಡೋ ಕೆಲಸ ತೋರ್ಸೇ ಇಲ್ವಲ್ರಿ? ಈಗಂತೂ ತೋರ್ಸಂಗಿಲ್ಲ. ಯಾರು ಯಾವ ಟೈಮ್ನ ಜೇಬ್ನ ಬಾಂಬ್ ಗಿಂಬ್ ಇಟ್ಕೊಂಡ್ ಬರ್ತಿರೋ ಅಂತ ಈಗ ನಿಮ್ಮಂತವ್ರು ಒಳಗೆ ಬಿಡಲ್ಲ. ನನ್ನೇ ಒಳಗೆ ಬಿಡಲ್ಲ. ಒಂದೊಂದ್ ಟೈಮ್ ನಿನ್ ಬಿಡ್ತಾರಲ್ಲ ಅವರು. ನಾನು ಏನು ಮಾಡ್ತೀನಿ, ಹೆಂಗೆ ಮಾಡ್ತೀನಿ, ಎಲ್ಲೆಲ್ಲಿ ಮಾಡ್ತೀನಿ ಅನ್ನೋದನ್ನು ನೀನೇನಾರು ನೋಡ್ಬಿಟ್ರೆ ನಿಮ್ಮ ತಲೆ ಕೆಟ್ಟು ಹೋಗಿ ಬಿಡ್ತದೆ. ಅಲ್ಲಿ ನಾನು ಒಂದ್ ರೀತಿ ಕೃಷ್ಣ ಪರಮಾತ್ಮ ಇದ್ದಂಗು. ಯಾವ ಸೀಮೆ ಕೃಷ್ಣ ಪರಮಾತ್ಮ? ಬಿಡ್ರಿ ಸಾಕು. ನೆಕ್ಸ್ಟ್ ಒಂದಿನಾದ್ರೂ ನನ್ ಕಣ್ಮುಂದೆ ಸಂತೋಷ ಪಡೋ ಹಾಗೆ ಸಂಸಾರ ಲೀಲೆ ನಡೆಸಿಲ್ಲ. ನಾನು ರಾಜಕಾರಣದಲ್ಲಿ ನನ್ನ ಸರ್ವಸ್ವವನ್ನೂ ತ್ಯಾಗ ಮಾಡಿರುವಾಗ ಸಂಸಾರಕ್ಕಾಗಿ ತ್ಯಾಗ ಮಾಡಕ್ಕೆ ನನ್ನಲ್ಲಿ ಏನು ಉಳಿದಿಲ್ಲ. ಶಿಷ್ಯರು ಸಂಸಾರಕ್ಕಾಗಿ ತ್ಯಾಗ ಮಾಡ್ತಾರೆ. ಹೌದೌದು, ಅದು ನಿಜವೇ. ಯಾಕೆಂದ್ರೆ ಅಲ್ಲಿ ಹಿಂದೂ ಮುಂದು ಪೊಲೀಸು ಕಾನೂನು ಅಂತ 100 ರೀತಿ ಸಂರಕ್ಷಣೆ ಇರುತ್ತೆ ಅಲ್ವಾ ಗುರುವೆ? ಹೌದು, ರಾಜಕೀಯ ಅಂದ್ರೇನು? ರಾ ಅಂದರೆ ರಾಷ್ಟ್ರ, ಜ ಅಂದರೆ ಜನತೆ, ಕೀ ಅಂದರೆ ಕೀಲು ಬೊಂಬೆಯ ಯಕ್ಷಣೆ ಮಾಡೋದು. ಅಂದರೆ ಯಾರಿಗೆ ರಾಷ್ಟ್ರದ ಜನತೆಯಿಂದ ಕೀಲು ಬೊಂಬೆಯಂತೆ ಮಾಡಿಕೊಂಡು ಆಟವನ್ನು ಆಡಿಸುವ ಬುದ್ಧಿ ಇದೆಯೋ, ಯಾಮಾರಿಸುವ ಯಕ್ಷಣೆ ಶಕ್ತಿ ಇದೆಯೋ, ಅವನೇ ರಾಜಕಾರಣಿ. ಅಂದ್ರೆ ನೀವು ಮಾತ್ರ ಒಬ್ಬ ದೊಡ್ಡ ರಾಜಕಾರಣಿ, ಮಿಕ್ಕವರೆಲ್ಲ ಅಲ್ಲ ಅಂತನಾ? ಅದ್ ಹೇಗಮ್ಮ ಸಾಧ್ಯ? ಅದು ಪಾಯಿಂಟ್. ಅವ್ರದೆಲ್ಲ ಸಿಂಗಲ್ ಗ್ರಾಜುಯೇಷನ್ ಆಗಿದ್ರೆ ನಂದು 3 ಗ್ರಾಜುಯೇಷನ್ ಅಲ್ವೇನ್ಲ.